ವಾಮಾಧವಾ ವಾಮಾಧವಾ ಯದುನಂದನ ವರಯೋಗಣ ರಮಾರಮಣ ವಾಮಾಧವಾ ಯದುನಂದನ. ಭಗವದ್ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು. ನೀವು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಯಾರೇ ಆಗಿರಲಿ ನನ್ನ ಸಾದರದ ಪ್ರಣಾಮಗಳು. ಇವತ್ತು ದೇವರು ಹೇಳುವ ಮಾತು ಯಾವುದೆಂದರೆ, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲಾ ಬುದ್ಧಿಃ ತದಾ ಯೋಗಮವಾಪ್ಸ್ಯಸಿ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲಾ ಬುದ್ಧಿಃ ತದಾ ಯೋಗಮವಾಪ್ಸ್ಯಸಿ. ದೇವರು ಹೇಳುವುದೇನೆಂದರೆ, ಮನುಷ್ಯರೆಲ್ಲರಿಗೂ ಬುದ್ಧಿ ಇದೆ. ಆ ಬುದ್ಧಿಯನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತಿದ್ದೇವಾ? ದೇವರು ಹೇಳುತ್ತಾರೆ, ಪೂರ್ಣ ಸಮಾಧಿ ಸ್ಥಿತಿಯಲ್ಲಿರುವವರು. ಪೂರ್ಣ ಸಮಾಧಿ ಸ್ಥಿತಿ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಬ್ರಹ್ಮನಂತೆ. ಅವರು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರಂತೆ. ಅಂಥವರು. ನಾವು ಅಂಥವರ ಅಲ್ಲ. ಅವರ ಸಮೀಪಕ್ಕೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಹಾಗಾದರೆ ನಾವು ಏನು ಮಾಡಬೇಕು? ಸ್ವಲ್ಪವಾದರೂ ಪ್ರಯತ್ನ ಪಡಲಿಕ್ಕೆ ಏನು ಮಾಡಬೇಕು? ಆತ್ಮ ಸಾಕ್ಷಾತ್ಕಾರವಾಗಲಿಕ್ಕೆ ನಾವು ಏನು ಮಾಡಬೇಕು? ಆ ಬ್ರಹ್ಮನ್ ಅನ್ನಿಸಿಕೊಂಡಿರ್ತಾರಲ್ಲ ಮಹಾ ಮುನಿಗಳವರು, ತಪಸ್ವಿಗಳು, ಯೋಗಿಗಳು, ಅವರ ಸಮೀಪಕ್ಕೆ ಹೋಗಲಿಕ್ಕೆ ನಾವು ಯಾವ ರೀತಿ ಒಂದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎನ್ನುವುದನ್ನು ದೇವರು ಹೇಳಿಕೊಡ್ತಾ ಹೋಗ್ತಾರೆ. ಅತ್ಯುನ್ನತ ಪರಿಪೂರ್ಣತೆ ಬರಬೇಕು ನಮಗೆ. ದೇವರ ಸೇವಕರಾಗಬೇಕು. ದೇವರ ಕರ್ತವ್ಯವನ್ನು, ಕರ್ತವ್ಯವನ್ನು ಮಾಡುವುದಷ್ಟೇ ಅಂದರೆ ಕೃಷ್ಣ ಪ್ರಜ್ಞೆ. ಆ ಪ್ರಜ್ಞೆಯಲ್ಲಿರುವುದಷ್ಟೇ ಏಕೈಕ ಕೆಲಸ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಎಲ್ಲ ಕೆಲಸ ಬಿಟ್ಟು ನೀವು ನಾಮಜಪ ಮಾಡ್ತಾ ಕೂತ್ಕೊಳ್ಳಿ ಅಂತ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಸಂಸಾರಿಗಳಿಗೆ ಹಲವಾರು ತಾಪತ್ರಯಗಳಿರುವುದರಿಂದ ಅದಕ್ಕಾಗಿ ಸಮಯ ಮಾಡಿಕೊಳ್ಬೇಕು. ನಾವು ಎಲ್ಲದಕ್ಕೂ ಸಮಯ ಇರ್ತದೆ, ಇದಕ್ಕೆ ಸಮಯ ಇರುವುದಿಲ್ಲ, ಇರ್ತದೆ, ಮಾಡಿಕೊಳ್ಳುವುದಿಲ್ಲ. ಭಗವಂತನ ಅಚಲ ಭಕ್ತನಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರಲಿಕ್ಕೆ ಏನು ಮಾಡಬೇಕು? ಸ್ವರ್ಗವನ್ನು ಪಡೆಯುವುದಕ್ಕೆ ಮಾತ್ರ ಫಲಾಪೇಕ್ಷೆ ಕರ್ಮವನ್ನು ಮಾಡಬಾರದು. ನಾವು ಸ್ವರ್ಗದಲ್ಲಿ ಏನಿರ್ತದೆ? ಮತ್ತೆ ಸ್ವಲ್ಪ ದಿವಸ ಆ ಸುಖವೆಲ್ಲ ಅನುಭವಿಸುವ ವಾಪಸ ಭೂಮಿಗೆ ಹಿಂತಿರುಗಲೇಬೇಕು. ನಾವು ಈ ಜಗತ್ತಿಗೆ ಬರಲೇಬೇಕು. ಈ ಜಗತ್ತು ಬೇಕಾ ನಮಗೆ? ಬೇಡ. ಇಲ್ಲಿ ದುಃಖಗಳ ಸರಮಾಲೆ ಇರ್ತದೆ. ಸುಖ ಅಂತ ಒಂದು ದಿವಸ ಎಣಿಸಿದರೂ ಕೂಡ ಮಾರನೇ ದಿವಸ ದುಃಖ. ಅವುಗಳನ್ನು ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯನ ಹತ್ರ. ಆದ್ದರಿಂದ ಸ್ವರ್ಗದ ಸುಖ ಹಾರೈಸಬಾರದು. ವೈಕುಂಠ ಪದವಿ, ಆ ದೇವರ ಪಾದ ಒಳ್ಳೆ ನಮ್ಮ ಆ ಒಂದು ವೈಕುಂಠ ಪದವಿಗಾಗಿ ನಾವು ದೇವರಲ್ಲಿ ಬೇಡಬೇಕು. ನಿನ್ನ ಪಾದದಡಿ ಧೂಳಾಗಿರಬೇಕು. ನಾವು ಪುನಃ ನರಜನ್ಮ ಬೇಡ. ಅಲ್ಲಿಯೇ ಸೇವೆ ಮಾಡಿಕೊಂಡಿರುವ ಭಾಗ್ಯವನ್ನು ನನಗೆ ಕಲ್ಪಿಸು ಎನ್ನುವ ದೇವರಲ್ಲಿ ಅಚಲವಾಗಿ ಬೇಡಬೇಕು. ಬಿಡಬಾರದು ದೇವರನ್ನು. ಹಾಗೆ
ದೇವರೊಡನೆ ನಾವು ದೇವರ ಕೃಷ್ಣ ಪ್ರಜ್ಞೆಯಲ್ಲಿ ದೇವರೊಡನೆ ನೇರವಾಗಿ ಸಂಪರ್ಕ ಪಡೆಯಬಹುದು. ನಾವು ನಮ್ಮನ್ನು ಯಾರಾದ್ರು ಕೇಳುವವರಿದ್ದಾರಾ? ಯಾರಾದರೂ ನೀವು ಯಾವುದರ ಬಗ್ಗೆ ಅಂಜಿಕೆ ಮಾಡಿಕೊಳ್ಳಬೇಡಿ. ಧೈರ್ಯವಾಗಿ ದೇವರ ಮುಂದೆ ಕುಳಿತು ದೇವರಲ್ಲಿ ಪ್ರೇಮ ಸಂಭಾಷಣೆಯನ್ನು ಮಾಡಿ. ಆಗ ನಿಮಗೆ ಆ ಅಲೌಕಿಕ ಸ್ಥಿತಿ ಇದೆ ನೋಡಿ, ಅದೆಲ್ಲವೂ ದೇವರಿಂದ ಬರುವುದು, ಅದೆಲ್ಲವೂ ಅರ್ಥವಾಗ್ತಾ ಹೋಗ್ತದೆ. ಆ ಸ್ಥಿತಿಗೆ ತಲುಪಬೇಕು ನಾವು. ಆನಂದದ ಸ್ಥಿತಿ. ಆನಂದ ಯಾವುದರಲ್ಲೂ ಸಿಗುವುದಿಲ್ಲ, ಇದರಲ್ಲಿ ಮಾತ್ರ ಸಿಗ್ತದೆ. ಈ ಒಂದು ಸ್ಥಿತಿಯಲ್ಲಿ ನಾವು ಹೋದರೆ ನಮಗೆ ನಿಶ್ಚಯವಾಗಿ ಫಲ ಕೊಡ್ತಾನೆ ದೇವರು. ನಿರ್ಣಾಯಕವಾದ ಜ್ಞಾನ ಕೊಡ್ತಾನೆ ದೇವರು. ಆ ನಿರ್ಣಾಯಕ ಜ್ಞಾನವನ್ನು ಸಿಕ್ಕಿಬಿಟ್ರೆ ನಮಗೆ ಆ ದೇವರ ಎಲ್ಲ ಗುಣಗಳು ಕಾಣ್ತಾ ಹೋಗ್ತದೆ. ನಮ್ಮಲ್ಲಿ ಕೂಡ ಒಳ್ಳೆಯ ಸ್ವಭಾವ ಬರ್ತದೆ. ಪ್ರತಿಯೊಬ್ಬ ಮನುಷ್ಯನೂ ವಿಶಿಷ್ಟ ಸ್ಥಿತಿಯಿಂದ ಇರ್ತಾನೆ. ಆ ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ, ಭಾವದಲ್ಲಿ ನಾವು ಮನುಷ್ಯನನ್ನು ಅಳೆಯಬಹುದು. ಆ ದೇವರ ಒಂದು ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಹೇಗಿರ್ತಾನೆ ಗೊತ್ತುಂಟ? ತುಂಬ ಐಶ್ವರ್ಯ ಇರ್ತದೆ ಕೆಲವರ ಹತ್ರ. ಅವರು ತೋರಿಸಿಕೊಳ್ತಾರ, ತುಂಬಿದ ಕೊಡ ತುಳುಕುವುದಿಲ್ಲ. ಅವರ ತೋರಿಸಿಕೊಳ್ಳುವುದು ಅವರಿಗೆ ಬೇಡ. ಅವರನ್ನು ನೋಡಿದರೆ ಗೊತ್ತಾಗ್ತದೆ. ತುಂಬ ಒಬ್ಬ ರೋಗಿಷ್ಠ ಇರ್ತಾನೆ. ಅವನು ನನಗೆ ಅಯ್ಯೋ ಅಲ್ಲಿ ನೋವು ಇಲ್ಲಿ ನೋವು, ಆ ಥರ ಬಾಧೆ ಈ ಥರ ಬಾಧೆ ಅಂತ ಹೇಳಿಕೊಳ್ಳುವುದಿಲ್ಲ. ಅವನು ಎಂಥ ರೋಗಿ ಅಂದರೆ ರೋಗಿ ಪ್ಲಸ್ ಯೋಗಿಯಾಗಿರ್ತಾನೆ ಅವನು. ಅಥವಾ ದೊಡ್ಡ ವಿದ್ವಾಂಸರಿರ್ತಾರೆ, ನಾನು ಕಲಿತದ್ದು, ನನ್ನ ಮುಂದೆ ಯಾರೂ ಇಲ್ಲ ಅಂತ ಅಹಂಭಾವ ತೋರಿಸುವವರಿದ್ದಾರೆ. ಆ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಹಾಗೆ ಇರುವುದಿಲ್ಲ. ಅವರು ಎಷ್ಟೇ ಕಲಿತಿದ್ದರೂ, ಎಷ್ಟೇ ಓದಿದ್ದರೂ ಕೂಡ, ಎಷ್ಟೇ ಜ್ಞಾನ ಸಂಪಾದನೆ ಮಾಡಿದರೂ ಕೂಡ ಶಾಂತವಾಗಿರ್ತಾರೆ. ಅಂಥ ವಿಶಿಷ್ಟ ಲಕ್ಷಣಗಳನ್ನು ಈ ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾ ಹೋಗ್ತಾರೆ. ಮನುಷ್ಯರ ಲಕ್ಷಣಗಳೇನು, ಅವರೇನು ಮಾಡ್ತಾರೆ, ಹೇಗಿರ್ತಾರೆ. ಹಾಗೆ ನಾವು ದೇವರ ಪ್ರಜ್ಞೆಯನ್ನು ಮೊದಲು ಪಡೆದುಕೊಳ್ಳಬೇಕು. ಭಗವಂತನ ಸೇವೆಯಲ್ಲಿ ತನ್ಮಯನಾಗಿರುವ ಮನುಷ್ಯನಿಗೆ ಎಲ್ಲ ಸದ್ಗುಣಗಳು ಇರುತ್ತವೆ ಅಂತೆ. ಆಧ್ಯಾತ್ಮಿಕ ನೆಲೆಯಿಲ್ಲದವನಿಗೆ ಯಾವುದೇ ಅರ್ಹತೆ ಇರುವುದಿಲ್ಲ, ಈ ಅರ್ಹತೆಗಳು ಇರುವುದಿಲ್ಲ. ಏಕೆಂದರೆ ಅವನು ಬೇರೆ ಮನಸ್ಸಿನಲ್ಲಿ ಕಲ್ಪನೆಗಳನ್ನು ಮಾಡಿಕೊಂಡಿರ್ತಾನೆ. ಅವನ ಮನಸ್ಸು ಬೇರೆ ಆಶ್ರಯ ಮಾಡಿರುತ್ತದೆ. ಹಾಗೆ ಮನಸ್ಸಿನ ಕಲ್ಪನೆಗಳಂದರೆ ಏನು? ಇಂದ್ರಿಯಾಪೇಕ್ಷೆಗಳು. ಇಂದ್ರಿಯಾಪೇಕ್ಷೆಗಳಂದರೆ ಏನು? ನಮ್ಮ ಆಡು ಭಾಷೆಯಲ್ಲಿ ಹೇಳುವುದಂದರೆ ಆಸೆ. ಈಗ ಏನೋ ಒಂದು ವಸ್ತು ನನ್ನ ಹತ್ರ ಇಲ್ಲ, ಇನ್ನೊಬ್ಬರ ಹತ್ರ ಇದೆ, ಅದು ನನಗೆ ಬೇಕು. ಅದನ್ನು ಪಡಿಬೇಕಾದ್ರೆ ನಾನು ಏನು ಮಾಡಬೇಕು? ಇದರ ಬಗ್ಗೆ ಮುಂದೆ ಒಂದು ಆಗ್ತಾ ಹೋಗ್ತದೆ. ಆದ್ದರಿಂದ ಈ ಆಡು ಭಾಷೆಯಲ್ಲಿ ಹೇಳೋದು ತ್ಯಾಗ. ಅದನ್ನು ಅಷ್ಟು ಸುಲಭವಾಗಿ ಮಾಡೋದು ಸಾಧ್ಯವಿಲ್ಲ. ನನಗೆ ಗೊತ್ತುಂಟು, ನಮಗೆಲ್ಲ ಗೊತ್ತುಂಟು. ಆದರೂ ಅದಕ್ಕಾಗಿ ಪ್ರಯತ್ನ ಪಡಬೇಕು. ಇವತ್ತು ನನ್ನಲ್ಲಿ ಇಷ್ಟಿದೆಯಲ್ಲ, ಆ ಕೆಳಗಿನವರ ಸ್ಥಿತಿಯನ್ನು ನೋಡಬೇಕು. ಅಯ್ಯೋ, ಅವರಿಗಾದ ಸ್ಥಿತಿ ಇಲ್ವಲ್ಲ, ಇವತ್ತು ದೇವರು ನನಗೆ ಇಷ್ಟು ಕೊಟ್ಟಿದ್ದಾನಲ್ಲ, ಇಷ್ಟಕ್ಕೆ ತೃಪ್ತಿ ಪಡಬೇಕು. ಏನೋ ಒಂದು ಘಟನೆಗಳಾಗ್ತಾ ಇರ್ತದೆ ಮನುಷ್ಯರ ಸಂಸಾರಿಗಳಾದ ಮೇಲೆ ನಮಗೆ ಏನಾದರೂ ಒಂದು ಘಟನೆಗಳು ಸಂಭವಿಸ್ತಾ ಇರ್ತವೆ. ಅವುಗಳನ್ನೆಲ್ಲ ಉಪಾಯದಿಂದ, ಭಗವಂತನ ಉಪಾಯದಿಂದ ಅದನ್ನೆಲ್ಲ ಸಮಾಧಾನದಿಂದ ಹೇಗೆ ಪರಿಹಾರ ಮಾಡಿಕೊಳ್ಳುವುದೆಂದು ಯೋಚನೆ ಮಾಡಿಕೊಂಡು ಆ ಥರದಲ್ಲಿ ಅದನ್ನು ಪರಿಹರಿಸಿಕೊಳ್ಳಬೇಕು. ತ್ಯಾಗ ನಿಧಾನವಾಗಿ ಅದು ಬರ್ತದೆ. ಆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಿರತರಾದರೆ ಹೊರಗಿನ ಪ್ರಯತ್ನವಿಲ್ಲದೆ, ಯಾವುದೇ ಪ್ರಯತ್ನ ಇಲ್ಲದೆ ಇಂದ್ರಿಯಾಪೇಕ್ಷೆಗಳು ತಾವಾಗಿಯೇ ಅಡಗುತ್ತವೆ ಅಂತೆ.
ಧ್ಯಾನ ಮಾಡಿ ಅಂತಾರೆ ಒಬ್ಬರು ಕುಳಿತುಕೊಂಡು ಪ್ರಾಣಾಯಾಮ ಮಾಡಿ ಉಸಿರನ್ನು ಗ್ರಹಿಸುತ್ತಾ ಹೋದರೆ ಧ್ಯಾನದಲ್ಲಿ ಆಸಕ್ತಿ ಬರ್ತದೆ ಅಂತಾರೆ. ಇಲ್ಲ, ಅದೆಲ್ಲ ಸುಮ್ಮನೆ. ನೀವು ದೇವರ ಪ್ರಜ್ಞೆಗೆ ಹೋಗಲಿಕ್ಕೆ ಅದು ಯಾವುದೂ ಬೇಡ. ಭಕ್ತಿ ಸೇವೆಯಿಂದ ಕೂಡಲೇ ಅಲೌಕಿಕ ಪ್ರಜ್ಞೆ ಬರ್ತದೆ. ಭಕ್ತಿ ಸೇವೆ ಮಾಡಬೇಕು ನಾವು. ಭಕ್ತಿ ಸೇವೆ ಎಂದರೆ ಭಗವಂತನನ್ನು ಆರಾಧನೆ ಮಾಡುವುದು, ನಿರಂತರ ಆರಾಧಿಸುವುದು. ನಿಮಿಷ ಸೆಕೆಂಡ್ ಕೂಡ, ಕ್ಷಣಗಳು ಕೂಡ ನನ್ನನ್ನು ಬಿಟ್ಟಿರಬಾರದು ದೇವರೇ ಎಂದು ದೇವರಲ್ಲಿ ನಾವು ಮೊರೆ ಇಡಬೇಕು. ದೇವರು ಕೇಳ್ತಾರೆ, ದೇವರಲ್ಲಿ ಜಗಳ ಮಾಡಬೇಕು, ಕಾಡಬೇಕು ಅವನನ್ನು, ನನ್ನನ್ನು ಬಿಡಬೇಡ. ನೋಡಿ, ಹೀಗೆ ಮಾಡ್ತಾ ಇದ್ದರೆ ಖಂಡಿತ ನೀವು ಅಂಥ ಸ್ಥಿತಿಗೆ ತಲುಪಬಹುದು. ಅಂತಹ ದಿವ್ಯ ಸ್ಥಿತಿಯಲ್ಲಿ ಇರುವವನಿಗೆ ಪ್ರಾಪಂಚಿಕತೆಯಿಂದ ಉಂಟಾಗುವ ಇಂದ್ರಿಯ ಬಯಕೆಗಳಿರುವುದಿಲ್ಲವಂತೆ. ಈ ಪ್ರಾಪಂಚಿಕ ಸ್ಥಿತಿ ಅಂದರೆ ನಮ್ಮದೇ ಅಲ್ವಾ, ಅದರಲ್ಲಿ ಆಗುವ ಬಯಕೆಗಳು ಇಂದ್ರಿಯ ಬಯಕೆಗಳೇ ಆಗುವುದಿಲ್ಲವಂತೆ ದೇವರು ಹೇಳುವುದು. ಪ್ರಭುವಿನ ನಿತ್ಯ ಸೇವೆ ಮಾಡುವ ಮನುಷ್ಯ ಸದಾ ಸುಖಿಯಾಗಿರುತ್ತಾನಂತೆ. ಆದ್ದರಿಂದ ನಿತ್ಯ ಸೇವೆ ಮಾಡಿಕೊಂಡು ಪ್ರಭುವಿನದ್ದು ನಾವೆಲ್ಲರೂ ಸುಖಿಗಳಾಗುವ, ಆ ಸೇವೆಯಲ್ಲಿ ಸುಖ ನೋಡುವ. ಈ ಪ್ರಾಪಂಚಿಕ ಸುಖ ನಶ್ವರ, ಅದು ಒಂದು ಸ್ವಲ್ಪ ಹೊತ್ತು ಮಾತ್ರ, ಅದು ಮತ್ತೆ ಕಳೆದು ಹೋಗ್ತದೆ. ಮತ್ತು ಯಾವುದಾದ್ರೂ ಒಂದು ದುಃಖದ ದಾರಿ ತೆರೆದುಕೊಳ್ಳುತ್ತದೆ. ಅದು ಬೇಕಾ ನಮಗೆ? ಬೇಡ. ಆದ್ದರಿಂದ ಭಗವಂತನ ನಾಮಸ್ಮರಣೆಯಿಂದ ಕಲಿಯುಗದಲ್ಲಿ ದಾಸರೆಲ್ಲರೂ ಹೇಳಿದ್ದಾರೆ, ದೇವರೇ ಹೇಳಿದ್ದಾರೆ, ದಾಸರೇ ಅಂತ ದೇವರೇ ಹೇಳಿದ್ದಾರೆ, ಭಗವನ್ನಾಮ ಸ್ಮರಣೆ ಒಂದೇ ಸಾಕು. ನೋಡಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಎಲ್ಲ ಕಠಿಣ ತಪಸ್ಸು ಮಾಡಬೇಕಿತ್ತು ದೇವರನ್ನು ಒಲಿಸಿಕೊಳ್ಳಲು. ಎಷ್ಟೆಷ್ಟೋ ವರ್ಷಗಳು ತಪಸ್ಸು ಮಾಡಿದ ಮುನಿಗಳ ಇತಿಹಾಸವನ್ನು ನಾವು ನೋಡಿದ್ದೇವೆ, ಪುರಾಣ ಕಥೆಗಳಲ್ಲಿ ನಾವು ನೋಡಿದ್ದೇವೆ. ಆದರೆ ನಮಗೆ ಅಂಥ ಕಷ್ಟ ಇಲ್ಲ. ದೇವರ ನಿರಂತರ ಸ್ಮರಣೆ, ನಾಮಸ್ಮರಣೆ ಮಾಡುತ್ತಾ ಇಂದಿಗೆ ನನ್ನ